ಓಹೋ, ಏನ್ ಮಗ ಚಳಿಗೆ ಬೆಳಬೆಳಗ್ಗೆ ಹುಡುಗಿ ಕುಣಿಸ್ಕೊಂಡು ಹೋಗ್ತಿದ್ದೆ ರಾಪಿಡೋ ಗಾಡೀಲಿ. ದುಡ್ಡುಗ್ ದುಡ್ಡು, ರೈಡಿಗ್ ರೈಡು. ಚೆನ್ನಾಗ ಕರೆಂಟ್ ಕೊಡು ಆಂಟಿ, ಭುಜ ಹಿಡ್ಕೊ ಬಿಡ್ಬೇಡ. ಅನಿಸ್ತಾ ಇದೆಯಾ? ತುಂಬಾ ತುಂಬಾ ಅನಿಸ್ತಾ ಇದೆಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಹರನ್ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ, ಬನ್ನಿ ಇದ್ರ ಬಗ್ಗೆ ಕೂಡ ರಿವ್ಯೂ ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಹಾಲ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಮ್ಮ ಡೆಲಿವರಿ ಬಾಯ್ಸ್ ಎಲ್ಲರಿಗೂ ತಲುಪೋವರೆಗೂ ಶೇರ್ ಮಾಡಿ ಈ ವಿಡಿಯೋನ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಹಿಂಗಾಗಿದೆ ಅಂದರೆ ಒಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲೇ ಕರ್ಕೊಂಡು ಹೋಗ್ತಾ ಇದ್ರೆ ವಿಡಿಯೋ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ವಿಡಿಯೋ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ಇದೇ ಕೆಲಸ ಇವ್ರು ಆಟೋದಾತ ಆಗೋಗಿದೆ. ಬೆಳಗಿಂದ ಸಾಯಂಕಾಲ ತನಕ ಇವ್ರು ಡ್ಯೂಟಿ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಇವ್ರ ಕೆಲಸ ಇವ್ರು ಸಿನ್ಸಿಯರಾಗಿ. ಬಟ್ ಈ ಕೆಲಸ ಮಾತ್ರ ಸಖತ್ತ ಸಿನ್ಸಿಯರಾಗಿ ಮಾಡ್ತಾರೆ. ಯಾರ್ದೋ ಬೈಕ್ ಟ್ಯಾಕ್ಸಿಗಳದ್ದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ಈಗ ಯಾರೊಬ್ಬ ರೈಡರ್ ಕರ್ಕೊಂಡು ಹೋಗ್ತೇನೆ ಒಂದು ಲೇಡೀಸ್, ಅವ್ರಿಗೆ ಹಿಡ್ಕೊಳಕ್ಕೆ ಬೇರೆ ಆಪ್ಷನ್ ಇಲ್ಲ. ಭುಜದ ಮೇಲೆ ಒಂದು ಕೈ ಹಾಕಿ ಹಿಡ್ಗಿರೋ ಗ್ರಿಫ್ ಇರ್ಲಿ ಅಂತ ಕುತ್ಕೊಂಡಿದೆ, ಸೇಫ್ಟಿ ಆಗಿರಲಿ ಅಂತವ. ಅದು ತಪ್ಪ. ಅದಕ್ಕೆ ಈ ಥರ ಎಲ್ಲ ಇವ್ರ ಮನಸ್ಥಿತಿಗಳು, ಕೆಟ್ಟ ಕಮೆಂಟ್ಸ್ಗಳು, ಅದಕ್ಕೆ ವಾಯ್ಸ್ ಕೊಡೋದು ಏನೇನೋ ಅಲ್ಲ. ಇವರೇನೋ ಒಂದು ಅಕ್ಕ ತಂಗಿ ಜೊತೆ ಹುಟ್ಟೇ ಇಲ್ವಾ? ಇವ್ರು ಯಾರು ಅವ್ರ ಅಕ್ಕ ತಂಗಿ, ಇವ್ರ ಫ್ಯಾಮಿಲಿನ ಯಾರು ಒಬ್ಬಂದಿತನೂ ಬೈಕ್ ಟ್ಯಾಕ್ಸಿಲಿ ಕಳಿಸೇ ಇಲ್ವಾ ಎಮರ್ಜೆನ್ಸಿ ಅನ್ನೋ ಟೈಮಲ್ಲಿ? ಅವರೆಲ್ಲ ಹಿಂಗೆ ಮಾಡಿಬಿಡ್ತಾರಾ? ಏನಂತ ಮಾತಾಡ್ತಿರೋ ಒಂದು ಅರ್ಥ ಆಗ್ತಿಲ್ಲ. ನಿಮ್ಮ ಮನಸ್ಥಿತಿ ಹೆಂಗಿದೆ, ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದು ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಒಬ್ಬೊಬ್ಬರದು ನೀವು ಯಾರ ಈ ಥರ ಸ್ವಲ್ಪ ಜನ ಮಾಡೋ ಕೆಲಸಕ್ಕೆ ಎಲ್ಲರಿಗೂ ಹೋಗಿದ್ದಾರೆ, ಆಯ್ತಲ್ವಾ? ಏನಕ್ಕೆ ಈ ಥರ ಮಾಡ್ತೀರಾ? ಏನು ಇದರಿಂದ ಏನು ಸಿಕ್ಕುತ್ತೆ ನಿಮಗೆ? ನಮಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಇವಾಗ ಏನೋ ಅವ್ರ ಲೇಡೀಸ್ ಏನು ಹಿಡ್ಕೊಳಕ್ಕೆ ಗ್ರಿಫ್ ಸಿಕ್ಕಿಲ್ಲ, ಹಿಂದೆ ಕೂತಿರ್ತಾರೆ, ಎಲ್ಲೋ ಒಂದು ಹಂಸತ್ತು ಗುಂಡಿ ಹತ್ತು ಸ್ಕಿಡ್ಡಾಗಿ ಕೆಳಗಡೆ ಬಿದ್ದರು. ಅದಕ್ಕೆ ಆಮೇಲೆ ಇನ್ನೊಂದು ಕತೆ ಕಟ್ತೀರ. ಹೋಗ್ಬಿಟ್ಟು ಆ ರಾಪಿಡೋ ಬೈಕ್ ಟ್ಯಾಕ್ಸಿ ಅವನು ಬೇರೆ ಗುದ್ದಿಬಿಟ್ಟ, ಬೀಳಿಸ್ಬಿಟ್ಟ, ಆ ಲೇಡೀಸ್ ಆಕ್ಸಿಡೆಂಟ್ ಆಗೋಯ್ತು, ಕಾಲು ಮುರಿದೋಯ್ತು, ತಲೆ ಹೊಡೆದೋಯ್ತು, ಈ ಥರ ಕತೆ ಕಟ್ತೀರ. ಏನು ಆಗಬಾರ್ದಂತ ಅವ್ರು ಏನಾದ್ರು ಸ್ವಲ್ಪ ಸೇಫ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳಕ್ಕೆ ಹೋದ್ರೆ ಈ ಥರ ಅವ್ರಿಗೆ ಸಂಬಂಧ ಕಟ್ಬಿಟ್ಟು ಮಾತಾಡ್ತೀರ. ಚಳಿಗೆ ಆ ಥರ ಕುತ್ಕೊಂಡು ಹೋಗ್ತಾಯಿದ್ರೆ ಹಂಗೆ ಹಿಂಗೆ, ಅವೆಲ್ಲ ನಾವು ಹೇಳೋಕ್ಕೆ ಆಗಲ್ಲ. ನೀವೇ ನೋಡಿದ್ರಲ್ಲ ವಿಡಿಯೋದಲ್ಲಿ, ಈ ಥರ ಮಾತಾಡ್ತೀರ. ಒಟ್ಟಿನಲ್ಲಿ ನೀವು ಕೆಲಸ ಮಾಡಲ್ಲ, ನಿಮ್ಮದೇ ಅವ್ರನ್ನ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇವತ್ತು ಆ ಥರ ಮಾಡ್ತಾಯಿದ್ದೀರಾ. ಏನೋ ಅವ್ರ ಪಾಡಿಗೆ ಅವ್ರು ಏನೋ ಎಷ್ಟಾಗುತ್ತೆ ಅಷ್ಟು ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾಕೆ ಕಲ್ಲು ಹಾಕ್ತಿದ್ದೀರೋ ಮಣ್ಣು ಹಾಕ್ತಿದ್ದೀರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಬೇರೆ ಯಾರೋ ಒಂದು ಪರ್ಸ್ನಲ್ ವೆಹಿಕಲ್ ಬಿದ್ದೋರು ಸಾಕು, ಬೈಕ್ ಟ್ಯಾಕ್ಸಿ ಬಿದ್ದೋಯ್ತು ನೋಡಿ ಇಲ್ಲಿ, ಯಾರು ಹೋಗಬೇಡಿ ಬೈಕ್ ಟ್ಯಾಕ್ಸಿಲಿ, ಸೇಫ್ ಇಲ್ಲ, ಇದು ಇನ್ಸೂರೆನ್ಸ್ ಬರಲ್ಲ, ಕ್ಲೈಮ್ ಆಗಲ್ಲ, ಇದರಲ್ಲಿ ಏನೂ ನಿಮ್ಮ ಪ್ರಾಣಕ್ಕೆ ಜೀವಕ್ಕೆ ಕುತ್ತಿದೆ, ಯಾರು ಹೋಗಬೇಡಿ, ಆಟೋದಲ್ಲಿ ಬನ್ನಿ, ಕ್ಯಾಬಲ್ಲಿ ಬನ್ನಿ, ಈ ಥರ ವಿಡಿಯೋಗಳು ಹಾಕ್ತೀರಾ, ಫೇಕ್ ವಿಡಿಯೋಗಳು. ಎಲ್ಲಿ ನೋಡಿದ್ರು ಇವೇ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ 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 ಸಾಕಾಗೋಗ್ಬಿಟ್ಟಿದೆ ನನಗಂತೂ. ಬೆಳಗಿನ ಸಾಕತಕ್ಕ ಬೇರೆ ವಿಡಿಯೋನೇ ಬರಲ್ಲ, ತೆಗೆದ್ರೆ ಇದೇ ವಿಡಿಯೋಗಳೇ ಬರೋದು. ಈ ಆಟೋಗಳೇನು ಆಕ್ಸಿಡೆಂಟೇ ಆಗಿಲ್ವಾ? ನೋಡಿರಲಿ, ಇವತ್ತು ಚಂದಾಪುರ ದಂಸದ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಅದು ಕೂಡ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ನೋಡಿದ್ರಲ್ಲ ಆ ವಿಡಿಯೋನೂ, ಆಟೋ ಟರ್ನಿಂಗಲ್ಲಿ ಹೋಗಿ ಹಿಂದೆ ಮುಂದೆ ಏನೂ ನೋಡಿಲ್ಲ, ಸಡನ್ ಅಂತ ಹೋಗ್ಬಿಟ್ಟು ಯೂ ಟರ್ನ್ ಮಾಡೋಕೆ ಹೋಗಿದ್ದಾರೆ. ಹಿಂದ್ಗಡೆಯಿಂದ ಬರ್ತಾ ಇರೋದಕ್ಕಂತ ಕಾರ್ ಹೊಡೆದ ತಕ್ಷಣ ಹೋಗಿ ಅಲ್ಲಿ 50 ಮೀಟ್ರ್ ಮುಂದೆ ಹೋಗಿ ಬಿದ್ದೋಗಿದೆ ಆಟೋ. ಅದ್ರಲ್ಲಿ ಇರೋರು ಬದುಕಿದಾರೋ ಸತ್ತಿದಾರೋ ದೇವ್ರಿಗೆ ಗೊತ್ತು. ಪೀಸ್ ಆಟೋ ಹೋಗಿ ಚರಂಡಿ ಒಳಗಡೆ ಬಿದ್ದೋಗಿದೆ ಆಟೋ. ಜಾಸ್ತಿ ಮಿಸ್ಟೇಕ್ ಮಾಡೋದು ತುಂಬ ಜನ ಹಿಂಗೆ ಆಟೋದವ್ರು. ಏನೂ ನೋಡಲ್ಲ, ಬರ್ತಾ ಇರ್ತಾರೆ ಸೀದಾ ಸ್ಟ್ರೈಟು, ಪಟ್ ಅಂತ ಹಂಗೆ ರೈಟ್ ಟರ್ನಿಂಗು. ಹಿಂದೆ ಗಾಡಿ ಬರ್ತಾ ಇದೆಯೋ ಇಲ್ಲೋ, ಇಂಡಿಕೇಟರ್ ಹಾಕಿದೀವೋ ಇಲ್ಲೋ ಏನೋ ನೋಡಲ್ಲ, ಹಂಗೆ ತಿರುಗಿಸ್ಬಿಡೋದೇನೆ. ಹಿಂದೆ ಬರೋ ಗಾಡಿ ಹೆಂಗೆ ಬ್ರೇಕ್ ಹೊಡಿಯೋಕ್ಕಾಗುತ್ತೆ ಸಡನ್ ಅಂತವ? ಈ ಥರ ಗುದ್ದಾಗ ಈ ಹೊಗೆ ಹಾಕೊಂಡು ಎಲ್ಲ ಹೋಗೋದು. ಇಷ್ಟು ದಿವಸ ಬರೀ ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಯಾರು ಹೋಗಬೇಡಿ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೀರಿ. ಇವಾಗ ನಿಮ್ಮ ಆಟೋದಲ್ಲಿ ಹೊಗೆ ಹಾಕೊಂಡು ಹೋದ್ರಪ್ಪ, ಪೀಸ್ ಆಗೋಗಿದೆ ಆಟೋ. ಇನ್ನು ಅದ್ರೊಳಗಿರೋರು ಇರ್ತಾರ ನಿಜವಾಗ್ಲೂ? ಖಂಡಿತ ಇರಲ್ಲ. ಅವರು ಹೊಗೆ ಹಾಕೊಂಡಿರ್ತಾರೆ. ಬೈಕಲ್ಲಿ ಯಾರೋ ಒಬ್ಬರು ಹೋದ್ರೆ ಕೈಕಾಲು ಮುರಿದ್ರೆ ನಿಮ್ಮ ಆಟೋದಲ್ಲಿ 3-4 ಜನ ಒಂದೇ ಸಲ ಹೋಗ್ತಾರೆ ಹೊಗೆ ಹಾಕೊಂಡು. ಜನ ಇದ್ರೆ ಈ ಥರ ಆಕ್ಸಿಡೆಂಟ್ ಆದಾಗ ಎಲ್ಲ ಕಡೆಗೂ ಮಿಸ್ಟೇಕ್ ಆಗ್ತವೆ, ಎಲ್ಲರದು ಆಕ್ಸಿಡೆಂಟ್ ಆಗುತ್ತೆ. ಯಾರು ಬೇಕಂತ ಆಕ್ಸಿಡೆಂಟ್ ಯಾರೂ ಮಾಡಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸೇ ಆಗಿರ್ಬೋದು, ಆಟೋ ಡ್ರೈವರೇ ಆಗಿರ್ಬೋದು, ಕ್ಯಾಬರ್ ಆಗಿರ್ಬೋದು, ಎನಿ ಒಂದು ವೆಹಿಕಲ್ಸ್ ಆಗಿರ್ಬೋದು, ಯಾರೂ ಬೇಕಂತ ಆಕ್ಸಿಡೆಂಟ್ ಮಾಡಲ್ಲ. ಯಾರು ಇಂಟೆನ್ಷನ್ ಇಟ್ಕೊಂಡು ಏನೂ ಮಾಡೋಕ್ಕೆ ಹೋಗಲ್ಲ. ಅದು ಬೈ ಮಿಸ್ಟೇಕು, ಏನೋ ಗ್ರಾಚಾರ ಕಮ್ಮಿ ಆಗೋ ಯಾರ್ದೋ ಒಂದು ತಪ್ಪಿಂದ ಆಗ್ಬೋದು, ಒಂದು ಸಣ್ಣ ಪುಟ್ಟ ಮಿಸ್ಟೇಕು. ರೋಡ್ಗಳೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಬೆಂಗಳೂರಲ್ಲಿ, ಅದರಿಂದನೂ ಕೆಲವು ಆಕ್ಸಿಡೆಂಟ್ ಆಗ್ತವೆ. ಅದಕ್ಕೆ ಬರೀ ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ಅವರೇ ಯಾವಾಗ ಆಕ್ಸಿಡೆಂಟ್ ಮಾಡಿದ್ರು ಅವೇ ಬಿದ್ದು, ಇದೆಲ್ಲ ತಪ್ಪು ಹೇಳೋದು. ನಿಮ್ಮಲ್ಲೂ ಆಗುತ್ತೆ ಆಕ್ಸಿಡೆಂಟ್ಗಳು, ಎಷ್ಟು ಆಗ್ತಾವೆ ಆಟೋಗಳು ಆಕ್ಸಿಡೆಂಟು, ಯಾರು ತೋರಿಸಲ್ಲ. ಬಟ್ ಯಾವುದೋ ಒಂದೊಂದು ಮೇನ್ ಹೈಲೈಟ್ ಆಗಿ ಬರ್ತಾವೆ ಅಷ್ಟೇ. ಆಟೋ ಆಕ್ಸಿಡೆಂಟ್ ಇವತ್ತು ಎಷ್ಟು ಆಗುತ್ತೆ ಬೆಂಗಳೂರಲ್ಲಿ, ಯಾಕೆಂದರೆ ಹೆವಿ ವೆಹಿಕಲ್ಸ್ ಇರೋದೇ ಬೆಂಗಳೂರಲ್ಲಿ ಇವತ್ತು ಆಟೋಗಳು. ಹಂಗಾಗಿ ಆಟೋದಲ್ಲೂ ಬೇಜಾನ್ ಆಕ್ಸಿಡೆಂಟ್ ಆಗ್ತವೆ. ಬಟ್ ಅವೆಲ್ಲ ಬೆಳಕಿಗೆ ಬರಲ್ಲ. ಒಟ್ಟು ಬೈಕ್ ಟ್ಯಾಕ್ಸಿದು ಒಂದು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಆದಷ್ಟು ಬೇಗ ಇದು ಬ್ಯಾನ್ ಮಾಡಿಬಿಡೋಣ ಅಂತವ.
ನೀವೆಷ್ಟೇ ವಿಡಿಯೋ ಹಾಕಿ ಏನೇ ಮಾಡಿದ್ರೂ ಅದೇನಾಗಬೇಕು ಅದು ಹಾಗೇ ಆಗುತ್ತೆ. ಹಾಗಾಗಿ ಈ ಥರ ಫೇಕ್ ವಿಡಿಯೋಗಳು ಹಾಕೋದು ಬಿಡಿ. ಈಗ ನಿಮ್ಮ ಆಟೋ ಆಗಿದೆಯಲ್ಲ ಆಕ್ಸಿಡೆಂಟು, ಇದ್ರ ಬಗ್ಗೆ ಯಾರೂ ತೋರಿಸಲ್ಲ. ಒಂದೇ ಒಂದು ವಿಡಿಯೋ ನಿಮ್ಮ ಆಟೋದವರು ಯಾರೇ ಆಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಆಟೋ ಆಕ್ಸಿಡೆಂಟ್ ಆಯ್ತದ ಯಾರು ಒಬ್ಬರು ತೋರಿಸ್ತೀರಾ? ಯಾರೂ ತೋರಿಸಲ್ಲ. ಒಬ್ಬರು ಮಾತ್ರ ಕರೆಕ್ಟಾಗಿ ವಿಡಿಯೋ ಮಾಡಿ ಹಾಕ್ತಾರೆ. ಅವರು ಆಟೋದಲ್ಲಾದರೂ ಹಾಕ್ತಾರೆ, ಬೈಕಲ್ಲಾದರೂ ಹಾಕ್ತಾರೆ. ಅವ್ರ ಹೆಸರು ಹೇಳೋದು ತಗೊಳ್ಳೋಲ್ಲ ನಾನು. ಅವರೊಬ್ಬರು ಮಾತ್ರ ಈ ಥರ ಸಿನ್ಸಿಯರಾಗಿ ಮಾಡ್ತಾರೆ. ಇನ್ನು ಮಿಕ್ದರ್ದಂತ ನೋಡಬೇಕು, ಬರೀ ಬೈಕ್ದೆ 3 ಹೊತ್ತು ಬೈಕ್ದು ಬಿಟ್ಟರೆ ಬೇರೆ ವಿಡಿಯೋನೇ ಹಾಕಲ್ಲ ಅವರು. ಆಕ್ಸಿಡೆಂಟ್ಗಳು ಪ್ರತಿಯೊಂದು ವೆಹಿಕಲ್ಲು ಆಗುತ್ತೆ. ಪ್ರತಿಯೊಂದು ವೆಹಿಕಲ್ಲು ಸೇಫ್ಟಿ ಇಲ್ಲ ಇವತ್ತು ಮನುಷ್ಯನಿಗೆ. ಇವತ್ತು ಯಾವುದೇ ಒಂದು ವೆಹಿಕಲ್ಲಾಗಿ ಹೋಗ್ತಿದೆ ಅಂದರೆ ಯಾವ ವೆಹಿಕಲ್ಲು ಸೇಫ್ಟಿ ಇಲ್ಲ. ಬೈಕ್ ಒಂದು ದೊಡ್ಡ ವೆಹಿಕಲ್ಗೆ ಹೋಗಿ ಗೊತ್ತಿದ್ರೆ ಬೈಕಲ್ಲಿರೋರು ಸಾಯ್ತಾರೆ. ಆಟೋ ಹೋಗಿ ಅದಕ್ಕಿಂತ ಒಂದು ದೊಡ್ಡ ವೆಹಿಕಲ್ ಗೊತ್ತಿದ್ರೆ ಆಟೋದಲ್ಲಿರೋರು ಸಾಯ್ತಾರೆ. ಇನ್ನು ಕಾರ್ ಹೋಗಿ ಬಸ್ಸಿಗೆ ಗೊತ್ತಿದ್ರೆ ಬಸ್ಸಲ್ಲಿರೋರು ಸಾಯ್ತಾರೆ. ಬಸ್ ಹೋಗಿ ಟ್ರೈನಿಗೆ ಗೊತ್ತಿದ್ರೆ ಬಸ್ಸಲ್ಲಿರೋರು ಸಾಯ್ತಾರೆ. ಮರಕ್ಕಿಂತ ಮರ ದೊಡ್ಡದು, ವೆಹಿಕಲ್ಗಿಂತ ವೆಹಿಕಲ್ ದೊಡ್ಡದು. ಹಂಗಾಗಿ ಯಾವ ವೆಹಿಕಲ್ಲು ಮನುಷ್ಯನಿಗೆ ಯಾವುದೂ ಸೇಫ್ಟಿ ಇಲ್ಲ. ಸಾವು ಅನ್ನೋದು ಬಂದರೆ ಎಲ್ಲರೂ ಹೋಗಲೇಬೇಕು. ಮನೆ ಒಳಗಡೆ 4 ಗೋಡೆ ಮಧ್ಯೆ ಕೂತಿದ್ರು ನೀವು ಸಾಯ್ತೀರಾ? ಹಂಗಾಗಿ ಬೈಕ್ ಟ್ಯಾಕ್ಸಿಲೇ ಸಾಯ್ತಾರೆ. ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ ಅನ್ನೋದು ಸುಳ್ಳು. ಕೆಲವರೊಬ್ರು ಓಡ್ಸಕ್ಕೆ ಬರ್ದಾನೆ ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರ್ಬೋದು, ಬೀಳ್ಸಿ ಏನೋ ಒಂದು ಆಗಿರ್ಬೋದು. ಬಟ್ ಅದು ಬೇಕಂತ ಯಾರು ಮಾಡಿದ್ದಲ್ಲ ಇವತ್ತಿನವರೆಗೂ. ಎಷ್ಟು ಆಕ್ಸಿಡೆಂಟ್ ಆಗಿದಾವೆ, ಏನಾಗಿದಾವೆ ಬೈಕ್ ಟ್ಯಾಕ್ಸಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು. ಓಡ್ಸಕ್ಕೆ ಬರ್ದೇನೆ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರ್ಬೋದು, ಇಲ್ಲ ಕೆಲವೊಂದು ರೋಡ್ ಪ್ರಾಬ್ಲಮಿಂದ ಆಗಿರ್ಬೋದು, ಇಲ್ಲ ಇನ್ ಕೇಸ್ ಬೇರೆ ಯಾರು ವೆಹಿಕಲ್ಸ್ ಅಡ್ಡ ಬಂದು ಏನೋ ಇವ್ರಿಗೆ ಬಂದು ಟಚ್ ಮಾಡಿ ಬಿದ್ದಿರೋದು, ಈ ಥರ ಆಗಿರ್ತವೆ. ಬಟ್ಟು ಬೇಕಂತಾನೆ ಯಾರು ಹೋಗಿ ಇನ್ನೊಂದು ಗಾಡಿ ಗುದ್ದಿ ಆಕ್ಸಿಡೆಂಟ್ ಮಾಡ್ತಕ್ಕಂಥ ಉದ್ದೇಶ ಯಾರಿಗೂ ಇರಲ್ಲ. ಯಾಕಂದ್ರೆ ಅವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ, ಅವ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಮ್ಮ ಫ್ಯಾಮಿಲಿ ಅಂತ ಅವ್ರಿಗೂ ಇರುತ್ತೆ. ಆ ಒಂದು ಜವಾಬ್ದಾರಿ ಇಟ್ಕೊಂಡು ಅವರು ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆದರೂ ಅಷ್ಟೆಲ್ಲ ಇದ್ದಾಗಲೂ ಡೆಲಿವರಿ ಫೀಲ್ಡ್ ಆಗಲಿ ಬೈಕ್ ರೈಡಿಂಗ್ ಮಾಡ್ಬೇಕಾದ್ರೆ ಏನೋ ಒಂದು ಮಿಸ್ಟೇಕ್ ಆಗೇ ಆಗ್ತವೆ. ಯಾರ್ದು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಆಯಿತಾ? ಪ್ರತಿಯೊಬ್ಬರ ಹತ್ರ ವೆಹಿಕಲ್ಸ್ ಇದ್ದೇ ಇರುತ್ತೆ. ಬೈಕು ಯಾರು ಬೈಕ್ ಓಡಿಸ್ದಂಗೆ ಇವತ್ತು ಆಟೋ ಡ್ರೈವರು ಯಾರೂ ಇಲ್ಲ. ಒಂದು ಆಟೋ ಇಟ್ಟಿದ್ದಾರೆ ಅಂದರೆ ಅವ್ರದ್ದು ಕೂಡ ಒಂದು ಪರ್ಸನಲ್ಗೆ ಅಂತ ಬೈಕ್ ಇಟ್ಟಿರ್ತಾರೆ. ಈಗ ಬೈಕ್ ಸೇಫ್ ಇಲ್ಲ ಅಂತ ನೀವು ಯಾವತ್ತು ಬೈಕೇ ಓಡಿಸಲ್ವಾ? ಬೈಕಲ್ಲೇ ಹೋಗಲ್ವಾ? ಈ ಥರನ ಕ್ವಶನ್ ಮಾಡಿ ಕೇಳ್ಬೋದಲ್ಲ ನಾವು. ಹಂಗಾಗಿ ಯಾವುದಿಗೂ ಯಾವ ವೆಹಿಕಲ್ಲು ಸೇಫ್ಟಿ ಇಲ್ಲ ಮನುಷ್ಯನಿಗೆ, ಆಯಿತಾ? ಸಾವು ಅನ್ನೋದು ಎಲ್ಲರೂ ಬರ್ಬೋದು, ಯಾವ ಮೂಲಕನಾರು ಬರ್ಬೋದು. ಬೈಕ್ ಟ್ಯಾಕ್ಸಿಲೇ ಸಾಯ್ತಾರೆ ಅನ್ನೋದು ಸುಳ್ಳು. ಹಂಗಾಗಿ ಇವೆಲ್ಲ ನಂಬ್ಕೊಂಡು ಜನಗಳು ಕೂಡ ಯಾರು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ದಂಗೆ ಅಷ್ಟು ದಡ್ರಂತೂ ಯಾರೂ ಅಲ್ಲ, ಆಯಿತಾ? ಅವ್ರಿಗೂ ಕೂಡ ಗೊತ್ತಿರುತ್ತೆ ಯಾವ್ದು ಸೇಫ್ ಇದೆ, ಯಾವ್ದು ಸೇಫ್ ಇಲ್ಲ, ಯಾವುದ್ರಲ್ಲಿ ಯಾವ ಟೈಮಲ್ಲಿ ಹೋಗಬೇಕು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಕೆಲವೊಂದು ಟೈಮ್ ಅರ್ಜೆಂಟ್ ಆಫೀಸ್ಗೆ ಹೋಗೋ ಟೈಮಲ್ಲಿ ಆಟೋ ಕ್ಯಾಬು ಸ್ವಲ್ಪ ಟ್ರಾಫಿಕಲ್ಲಿ ಬೇಗ ಹೋಗೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಕೆಲವೊಬ್ಬರು ಬೈಕ್ ಬುಕ್ ಮಾಡ್ಕೊಂಡು ಅರ್ಜೆಂಟಾಗಿ ಹೋಗ್ತಾರೆ. ಇನ್ನು ಕೆಲವರು ಆರಾಮಾಗಿ ಹೋಗೋಣ ಬಿಡಪ್ಪ, ಪರವಾಗಿಲ್ಲ, ಒಂದು 50 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಬಿಸಿಲಲ್ಲೆಲ್ಲ ಯಾಕೆ ಡಸ್ಟ್ ಎಲ್ಲ ಅನ್ನೋರು ಆಟೋ ಕ್ಯಾಬ್ ಬುಕ್ ಮಾಡೇ ಮಾಡ್ತಾರೆ. ಸ್ವಲ್ಪ ದುಡ್ಡಿರೋರು, ಏನೋ ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾರಲ್ವ, ಒಂದು 10-20 ರೂಪಾಯಿಗೂ ಕೂಡ ಲೆಕ್ಕ ಹಾಕಿ ಸಂಪಾದನೆ ಮಾಡಿ ಕೂಡಿಟ್ಟು ಮಾಡಿರ್ತಾರಲ್ಲ, ಇಂಥವ್ರು ಸ್ವಲ್ಪ ಯಾಕೆ ಎಕ್ಸ್ಟ್ರಾ ಒಬ್ಬನೇ ಹೋಗ್ತಾ ಇದ್ದೀನಿ, ಇನ್ನೂ 100-200 ರೂಪಾಯಿ ಆಟೋಕ್ಕೆ ಯಾಕೆ ಕೊಡೋಣ, 50 ರೂಪಾಯಿ ಕೊಟ್ಟರೆ ಬೈಕಲ್ಲಿ ಹೋಗೋದಲ್ವಾ, ಈ ಥರ ಯೋಚನೆ ಮಾಡೋರು ಅಷ್ಟೇ ಸ್ವಲ್ಪ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ. ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಸುಮಾರು ಒಂದು 50 ಲಕ್ಷ ಏನು ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರಲ್ಲ ಪಬ್ಲಿಕ್ಸು, ಅವರೆಲ್ಲರೂ ಇವತ್ತು ಬೈಕ್ ಟ್ಯಾಕ್ಸಿನ ಯೂಸ್ ಮಾಡಲ್ಲ. ಅವ್ರದ್ದು ಯಾವುದೋ ಕೆಲವು ವೆಹಿಕಲ್ಸ್ ಇರ್ತವೆ, ಬಸ್ ಯೂಸ್ ಮಾಡ್ತಾರೆ, ಕೆಲವರು ಮೆಟ್ರೋ ಯೂಸ್ ಮಾಡ್ತಾರೆ, ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ, ಆಟೋ ಕ್ಯಾಬ್, ಈ ಥರ ಅವ್ರಿಗೆ ಯಾವ್ಯಾವ್ದು ಅನುಕೂಲ ಆಗಿರುತ್ತೆ ಆ ಥರ ಒಂದೊಂದು ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಬೈಕ್ ಟ್ಯಾಕ್ಸಿನ ಯೂಸ್ ಮಾಡೋಂಗಿದ್ರೆ ಇವತ್ತು ಆಟೋಕ್ಕೆ ಬಾಡಿಗೆ ಹಂಗೆ ಬರ್ತಾನೆ ಇರಲಿಲ್ವಾ? 4 ಲಕ್ಷ ಆಟೋ ಅಧಿಕ ಆಗೋಗಿದೆ ಬೆಂಗಳೂರಲ್ಲಿ. ಅವರೆಲ್ಲ ಏನು ಬಾಡಿಗೆ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾರೆ. ಅದು ಪಬ್ಲಿಕ್ ಚಾಯ್ಸ್, ಅವ್ರಿಗೆ ಯಾವ್ದು ಬೇಕೋ ಅದು ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ನಿಮ್ಮದೇ ಹಬ್ಬ, ಎಷ್ಟಾರು ಮಾಡ್ಕೊಳ್ಳಿ, ಯಾರು ಕೇಳೋರೇ ಇಲ್ಲ ಆಮೇಲೆ ನಿಮ್ಮನ್ನು, ಆಯಿತಾ? ಹಂಗಾಗಿ ಇದರಲ್ಲೇ ಸಾಯ್ತಾರೆ, ಅದರಲ್ಲೇ ಸಾಯ್ತಾರೆ, ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗುತ್ತೆ. ಇವೆಲ್ಲ ತಪ್ಪು, ಎಲ್ಲ ವೆಹಿಕಲ್ಲು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಆಗುತ್ತೆ. ಮತ್ತು ಬೈಕ್ ಟ್ಯಾಕ್ಸಿ ರೈಡರ್ ಮೇಲೆ ಕೆಟ್ಟದಾಗಿ ವೀಡಿಯೋಗಳು ಮಾಡೋದು ಕೂಡ ಬಿಡಿ. ಮಾಡಿದ್ದಾರೆ ಮಿಸ್ಬಿಹೇವ್, ಒಪ್ಕೊಂತೀವಿ, ಅದ್ರ ಬಗ್ಗೆನೂ ಕೂಡ ನಾವು ವಿಡಿಯೋ ಮಾಡಿದ್ದೀವಿ, ಅದಕ್ಕೂ ಕೂಡ ಬೈದಿದ್ದೀವಿ ಕೆಲವರಿಗೆ. ಯಾರ್ಯಾರು ಈ ಥರ ರಾಂಗ್ ಮಿಸ್ಬಿಹೇವ್ ಮಾಡಿದ್ದಾರೆ ಅವ್ರಿಗೂ ಕೂಡ ಎಲ್ಲ ವೀಡಿಯೋನ ಮಾಡ್ತೀವಿ ನಾವು. ಒಳ್ಳೇದು ಮಾಡ್ತೀವಿ, ಕೆಟ್ಟದ್ದು ಮಾಡ್ತೀವಿ. ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ ನಾವು ಅದ್ರ ಬಗ್ಗೆ ಹೇಳ್ತೀವಿ. ಬಟ್ ನೀವು ಹಂಗಲ್ಲ, ನಿಮ್ಮ ಆಟೋದಲ್ಲಿ ಏನೇ ಒಂದು ರಾಂಗ್ ಡಿಸಿಷನ್ ಆದರೆ ಯಾವುದೂ ತೋರಿಸಲ್ಲ, ಬರೀ ಬೈಕ್ ಟ್ಯಾಕ್ಸಿಗೆ ಮಾತ್ರ ಹೈಲೈಟ್ ಮಾಡಿ ತೋರಿಸ್ತಾ ಇರ್ತೀರ. ಇದು ಮಾಡೋದು ನೀವು ದೊಡ್ಡ ತಪ್ಪು, ಆಯಿತಾ? ತಪ್ಪು ಎಲ್ಲಿ ಆಗುತ್ತೆ ಅದ್ರ ಬಗ್ಗೆ ಮಾತಾಡಬೇಕು. ಅದು ಆಟೋ ಡಿಪಾರ್ಟ್ಮೆಂಟಲ್ಲಾರು ತಪ್ಪಾಗಿರ್ಬೋದು, ಬೈಕ್ ಟ್ಯಾಕ್ಸಿಲಾರು ತಪ್ಪಾಗಿರೋದು, ಬೇರೆ ಎನಿವನ್ ನಾಟ್ ಯಾವುದೇ ಒಂದು ವೆಹಿಕಲಲ್ಲಿ ಅದು ತಪ್ಪದು ತೋರಿಸ್ಬಿಟ್ಟು ಮಾತಾಡಿ, ಯಾರು ಏನೂ ಮಾತಾಡಲ್ಲ, ಆಯಿತಾ? ನೀವೇನು ಮಾಡ್ದೇ ಬರೀ ಬೈಕ್ ಟ್ಯಾಕ್ಸಿ ಅವ್ರದೇ ಒಂದು ತೋರಿಸ್ತಿರ್ತಾರಲ್ಲ ಯಾವಾಗ್ಲೂ, ಇದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಬೈಕ್ ಟ್ಯಾಕ್ಸಿ ಏನೇ ನಿಮ್ಮ ಅನ್ನ ಕಿತ್ಕೊಂಡು ತಿಂತಲ್ಲ, ನಿಮ್ಮ ಮನೇಲಿ ಇರೋ ಸಂಪಾದನೆ ಮಾಡಿರೋದು ಕೊಡಿ ಅಂತ ಕೇಳ್ತಾ ಇಲ್ಲ. ಅವ್ರ ಸಂಪಾದನೆ ಅವ್ರು ಮಾಡ್ತಾ ಇದ್ದಾರೆ, ಅವ್ರಿಗೇನು ಬಾಡಿಗೆ ಬರುತ್ತೋ ಅದು ಮಾಡ್ಕೊತಾರೆ. ಎಷ್ಟೋ ಕಷ್ಟನೋ ಸುಖನೋ ಬಿಸಿಲು ಮಳೆ ಗಾಳಿ ಚಳಿಲಿ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಂದು ಪಬ್ಲಿಕ್ಸ್ಗೆ ಏನೋ ಒಂದು ನಿಸ್ವಾರ್ಥ ಸೇವೆ ಕೊಡ್ತಾ ಇದ್ದಾರೆ ಅವರು ಕಷ್ಟಪಟ್ಟು ಡೇ ಆ್ಯಂಡ್ ನೈಟಲ್ಲಿ. ಇವಾಗ ಯಾವುದೇ ಒಂದು ಬೈಕಲ್ಲಿ ಒಂದು ಲೇಡೀಸ್ ಬಂದಂದರೆ ಅವರು ನಮ್ಮ ಅಕ್ಕ ತಂಗಿ ತಾಯಿ ಅನ್ನೋ ಒಂದು ಸ್ಥಾನದಲ್ಲಿ ಇಟ್ಕೊಂಡು ಬೈಕ್ ಟ್ಯಾಕ್ಸಿ ರೈಡರ್ಸ್ ಕರ್ಕೊಂಡು ಹೋಗ್ತಾರೆ. ಯಾರೋ ಒಬ್ಬ 1000ಕ್ಕೊಬ್ಬ ಒಂದು ಮಿಸ್ಬಿಹೇವ್ ಮಾಡೋದು, ರಾಂಗ್ ಡಿಸಿಷನ್ ತಗೊಳ್ಳೋದು ಅವ್ರ ಮೈಂಡಲ್ಲಿ. ಎಲ್ಲರೂ ಅದೇ ಥರ ಇರಲ್ಲ, ಅವ್ರಿಗೂ ಆದಂಥ ಅವ್ರದ್ದೇ ಆದ ಒಂದು ಫ್ಯಾಮಿಲಿ ಇರುತ್ತೆ. ಹಂಗಾಗಿ
ಯಾರು ಕೂಡ ಆ ಥರ ಮೈಂಡಲ್ಲಿ ಕೆಟ್ಟದಾಗಿ ಯೋಚನೆ ಮಾಡಲ್ಲ. ಇದನ್ನೆಲ್ಲ ಯೋಚನೆ ಮಾಡೋದು ಯಾರೋ ಕೆಲವೊಂದಿಷ್ಟು ಜನ ಅದೇ ಬಂದಿರ್ತಾರಲ್ಲ ಅದೇ ಮೈಂಡ್ ಸೆಟ್ಟಲ್ಲಿ ಅಂಥವ್ರು ಮಾತ್ರ ತೋರಿಸಿ ಈ ಥರ ವೀಡಿಯೋ ಮಾಡಾಕಿ ಕೆಟ್ಟದಾಗಿ ಅವ್ರಿಗೆ ತೋರಿಸ್ತೀರ. ಬಟ್ ಇವೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ ನಿಮಗೆ ಅರ್ಥ ಆಗಬೇಕು. ಇಷ್ಟು ಹೇಳಿದ್ರು ನೀವು ಬುದ್ಧಿ ಕಲಿಯಲ್ಲ, ಏನು ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಇದೇ ಆಗೋಗಿದೆ. ಓಕೆ ಫ್ರೆಂಡ್ಸ್, ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕಾಗಿತ್ತು ಅಷ್ಟೇ. ನಮ್ಮ ರೈಡರ್ ಬಗ್ಗೆ ಯಾರೋ ಸ್ವಲ್ಪ ಕೆಟ್ಟದಾಗಿ ತೋರಿಸಿದ್ರು, ಆಕ್ಸಿಡೆಂಟ್ ಆಗ್ತವೆ ಅಂತ ಹೇಳ್ತಾ ಇದ್ರು. ಅದೆಲ್ಲ ಡಿಪಾರ್ಟ್ಮೆಂಟಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಆಟೋ ಕೂಡ ಆಗಿದೆ, ಅದನ್ನು ನೋಡಿದ್ರಲ್ವ. ಹಂಗಾಗಿ ಬೇರೆ ಇನ್ನೇನಿಲ್ಲ. ಆದಷ್ಟು ಬೈಕ್ ಟ್ಯಾಕ್ಸಿ ರೈಡರ್ಸ್ ಸ್ವಲ್ಪ ಸೇಫಾಗಿ ಡ್ಯೂಟಿ ಮಾಡಿ, ಫುಲ್ ಹೆಲ್ಮೆಟ್ ಹಾಕೊಂಡು ಕಸ್ಟಮರ್ಗೆ ಫುಲ್ ಹೆಲ್ಮೆಟ್ ಕೊಡಿ. ಸ್ವಲ್ಪ ಈ ಥರ ಎಲ್ಲ ಮಿಸ್ಬಿಹೇವ್ಗಳು ಯಾವುದು ಮಾಡೋಕ್ಕಾಗ್ಬಿಡಿ. ಯಾರೋ ಒಬ್ಬ ಮಾಡ್ತಾನೆ ಅಂದರೆ ಎಲ್ಲರೂ ಅದೇ ಥರ ಇರಲ್ಲ, ನಮ್ಮ ಅನಿಸಿಕೆ ಗೊತ್ತು. ಬಟ್ ಆದರೂ ಆದಷ್ಟು ಸೇಫಾಗಿ ಡ್ಯೂಟಿ ಮಾಡಿ. ಯಾರೇ ಲೇಡೀಸ್ ಬಂದರೂ ಅವ್ರನ್ನ ಸೇಫಾಗಿ ಕರ್ಕೊಂಡೋಗಿ ಅವ್ರ ಬಾಗಿಲಿಗೆ ತಲುಪಿಸೋ ಜವಾಬ್ದಾರಿ ನಿಮ್ದಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.